ಅಲ್ಲಿ ಆ 4.25 ಲಕ್ಷಕ್ಕೆ ನಾನು ಲಾಸ್ಗೆ ಬಡ್ಡಿ ಕೊಟ್ಟಿದ್ದರೆ ನನಗೆ ಇಲ್ಲೇ 6 ಲಕ್ಷನೋ 7 ಲಕ್ಷನೋ ಲಾಭ ಬಂದ್ಬಿಡ್ತು ನನಗೆ. ಆ ಪಿಕ್ಚರು ಅಷ್ಟು ದುಡಿತು ಅದು ಜೀವನ ಚಕ್ರ. ಸೊ ನನ್ನ ಚಕ್ರನೂ ಮೇಲೆ ಹತ್ತಿತು. ಒಟ್ಟಿನಲ್ಲಿ ಎಲ್ಲರ ಕೋಆಪರೇಷನಿಂದನೇ ಅದು ಜೀವನ ಚಕ್ರ ಆಯಿತು, ನನ್ನೊಬ್ಬರಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಇವತ್ತಿನ ದಿವಸದಂಗೆ ರೀಮೇಕಿಗೆ ನನ್ನ ಹತ್ರ ಇದೂ ಇರಲಿಲ್ಲ, ಅದು VCR ಇಲ್ಲ, ಮೊಬೈಲ್ ಬಂದೂ ಇಲ್ಲ. ಸೊ ರೆಫರೆನ್ಸ್ಗೆ ನಾನು ಒಂದು ಸತಿ ಥಿಯೇಟ್ರಲ್ಲಿ ನೋಡಿದ್ದಷ್ಟೇ, ನಂಬಿ ಬಿಟ್ಟರೆ ಬಿಡಿ, ನಾನು ಸುಳ್ಗಿళ్ళు ಹೇಳಲ್ಲ, ಒಂದು ಸತಿ ನಾನು ಥಿಯೇಟ್ರಲ್ಲಿ ನೋಡಿದ್ದಷ್ಟೇ. ಆಮೇಲೆ ಚಿತ್ರ ಎಲ್ಲ ಆಗೋಯ್ತು. ಆಮೇಲೆ ರಿಲೀಸ್ ಆದಮೇಲೆ ರಿಲೀಸ್ ಮಾಡಬೇಕಲ್ಲ, ರಿಲೀಸಿಗೆ ಬಹಳ ಕಷ್ಟ ಆಗೋಯ್ತು. ಏನಂತ ಹೇಳಿದ್ರೆ ಒಬ್ಬರ ಹತ್ರ ಫೈನಾನ್ಸ್ ತೊಗೊಂಡಿದ್ದೆ ನಾನು, ಆಮೇಲಿಂದ ಫೈನಾನ್ಸ್ ತೊಗೊಂಡಿಲ್ಲ. ಈ ಪಿಕ್ಚರಲ್ಲಿ 4.25 ಲಕ್ಷ ಫೈನಾನ್ಸ್ ತೊಗೊಂಡಿದ್ದೆ. ಆಮೇಲೆ ಪಿಕ್ಚರು ಎಲ್ಲ ಆದಮೇಲೆ ಅವರು ನಮಗೆ ಕೊಟ್ಬಿಡಿ ಅಂತಂದರು, ನಾವೇ ರಿಲೀಸ್ ಮಾಡ್ತೀವಿ ಅಂತ. ಏನು ಅಂಥದ್ದೇನು ಅವ್ರು ರಿಲೀಸ್ ಮಾಡಿದ್ರೆ ನಂಗೆ ಏನೂ ಸಿಗೋಲ್ಲ ಅನ್ನೋ ಥರ ಗೊತ್ತಾಯಿತು. 4.25 ಲಕ್ಷ ಲೋನ್ ತೊಗೊಂಡ್ರೆ ಅವರು ನಮಗೆ ಬಿಟ್ಕೊಟ್ಬಿಡಿ ಅಂತ ನಾನು ಕೇಳಿದೆ ಅವ್ರಿಗೆ. ಬಿಟ್ಕೊಡಿ ಅಂತ ಕೇಳಿದ್ರೆ ಅವರು ಕೊನೆಗೆ ದೊಡ್ಡ ಡಿಸ್ಕಷನ್ ಆಗಿ ಬೇರೆ ವಿಧಿನೇ ಇಲ್ಲ, ಅವರು ಕೊನೆಗೆ ಬಿಟ್ಕೊಟ್ಬಿಡ್ತೀವಿ, ಒಂದು ಮೇಲುಗಡೆ ಒಂದು 4 ಲಕ್ಷನೋ 5 ಲಕ್ಷನೋ ಕೊಡಬೇಕು ಅಂತ. 4.25 ಇದ್ದಿದ್ದು 9.25 ಆಗೋಯ್ತು. ಅಂಡ್ ಮೋರೆವರ್ ನಾನು ಅದೇನೋ ಒಡ್ಡ ಧೈರ್ಯ ನನಗೆ ಒಂದೊಂದು ಸತಿ ಬರುತ್ತದು. ಯಾಕೆಂದರೆ ಪ್ರೀತಿ ವಾತ್ಸಲ್ಯದಲ್ಲೂ ಹಾಗೆ ಮಾಡಿದೆ. ಯಾರೋ ಒಬ್ಬರು ಕೇಳಿದ್ರು ಬಂದು ಕೊಡೋಕ್ಕೆ ಅಂತ ಅವ್ರು ಕೊಡಲಿಲ್ಲ ನಾನು. ಇದು ಈಗ ಇಷ್ಟು ಮೇಲೆ ಒಂದು ಡಬ್ಕಿ ಡಬಲ್ ಅಂತಾರಲ್ಲ ರೇಸ್ಗೆ, ಈ ಸ್ಪಿಟ್ಗೆ, ಅದಕ್ಕೆಲ್ಲ ಆ ಥರ ಡಬ್ಕಿ ಡಬಲ್ ದುಡ್ಡು ಕೇಳ್ತಾ ಇದ್ದಾರೆ. ಏನು ಮಾಡೋದು? ಬೇರೆ ಯಾರು ನೋಡಿದ್ರು ಕೂಡ ಪಿಕ್ಚರ್ ಚೆನ್ನಾಗಿದೆ ಅಂತಾರೆ, ಮುಂದೆ ಬರಲ್ಲ ಅಂತಾರೆ. ಸರಿ, ಕೆಲವರಿಗೆ ನಾನು ಕೇಳಿದ್ನಲ್ಲ ಎಂಡ್ ಪೋರ್ಷನ್ನು ಅದನ್ನು ಹಿಡಿಸ್ತೋ ಇಲ್ವೋ ಏನೋ, ಅದಕ್ಕೋಸ್ಕರ ಯಾರೂ ಮುಂದೆ ಬರ್ತಾ ಇರಲಿಲ್ಲ. ಆಮೇಲೆ ಕೊನೆಗೆ ಏನು ಮಾಡಿದೆ ಅಂತ ಹೇಳಿದ್ರೆ, ನಾನೇ ಇನ್ನೊಬ್ಬರು ಸಿಕ್ಕಿದ್ರು, ಅವರು ಮಂಜುನಾಥ ಕಂಬೈನ್ಸ್ ಅವ್ರು ಏನು ಮಾಡಿದ್ರು, ನಾವು ತೊಗೋತೀವಿ ಪಿಕ್ಚರ್ನ ಅಂತ. ನಾನು ಹೇಳಿದೆ, ನಾನು ಕೊಡ್ತೀನಿ, ಆದರೆ ಒಂದೇ ಒಂದು ಕಂಡೀಷನ್ನು, ಅಲ್ಲಿ ದುಡ್ಡು ಕೊಡಬೇಕಾಗಿದೆಯಲ್ಲ, ನಾವು 9.25 ಲಕ್ಷ ಅಲ್ಲಿ ಕೊಡಬೇಕು, 9.25 ಲಕ್ಷ ಕೊಟ್ಬಿಡಿ. ಆಮೇಲೆ ನನಗೆ ಹೈದರಾಬಾದ್ ಕರ್ನಾಟಕ, ಆಮೇಲೆ ಬಾಂಬೆ ಕರ್ನಾಟಕ, ಭಾಳ ಜನಕ್ಕೆ ಗೊತ್ತಿಲ್ಲ ಏನಿದು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ. ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ. ಏನಂತ ಹೇಳಿದ್ರೆ, ನಮ್ಮ ಓಲ್ಡ್ ಮೈಸೂರು ಅಂತ ಹೇಳಿದ್ರೆ ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ದಾವಣಗೆರೆ, ಹರಿಹರ ಇವುಗಳೆಲ್ಲನೂ ಕೂಡ ಓಲ್ಡ್ ಮೈಸೂರು. ಬಾಂಬೆ ಕರ್ನಾಟಕ ಅಂತ ಹೇಳಿದ್ರೆ ಗದಗ, ಧಾರವಾಡ ಅದೆಲ್ಲ ಅದು. ಹೈದರಾಬಾದ್ ಕರ್ನಾಟಕ ಅಂದರೆ ಇದು ರಾಯಚೂರು, ಬೀದರು ಇವೆಲ್ಲ ಇದು. ಸೊ ಇದು ಭಾಳ ದೊಡ್ಡದು ಅಂದರೆ ಮೈಸೂರು ಕರ್ನಾಟಕ, ಆಮೇಲೆ ಇದು ಬಾಂಬೆ ಕರ್ನಾಟಕ. ಅದಕ್ಕೆ ಸೊ ಎರಡನ್ನ ನನಗೆ ಕೊಟ್ಬಿಡಿ ಅಂತ ಕೇಳಿದೆ. ಯಾವುದೋ ಬಾಂಬೆ ಕರ್ನಾಟಕನೋ ಹೈದರಾಬಾದ್ ಕರ್ನಾಟಕನೋ. ಸೊ ಆ ಮೈಸೂರದ್ದು ರಿಲೀಸ್ ಮಾಡಿ ನೀವು, ಆಮೇಲೆ ಅಕೌಂಟು ನೋಡ್ಕೊಳ್ಳೋಣ ಅಥವಾ. ಸೊ ಇವೆರಡನ್ನೂ ಬಿಡಿಸ್ಕೊಂಡಿದ್ರಿಂದನೂ ನನಗೆ ಅವೆರಡನ್ನೂ ಮಾರಿದಾಗ ಅದು ನನಗೆ ಒಳ್ಳೆ ಲಾಭ ಬಂತು. ಐ ಥಿಂಕ್ ಆವತ್ತಿನ ದಿವಸಕ್ಕೆ ನನಗೇನಿಲ್ಲ ಅಂದರೂ ಕೂಡ ಒಂದು ಅಲ್ಲಿ ಆ 4.25 ಲಕ್ಷಕ್ಕೆ ನಾನು ಲಾಸ್ಗೆ ಬಡ್ಡಿ ಕೊಟ್ಟಿದ್ದರೆ ನನಗೆ ಇಲ್ಲೇ 6 ಲಕ್ಷನೋ 7 ಲಕ್ಷನೋ ಲಾಭ ಬಂದ್ಬಿಡ್ತು ನನಗೆ. ಆ ಪಿಕ್ಚರು ಅಷ್ಟು ದುಡಿತು ಅದು ಜೀವನ ಚಕ್ರ. ಸೊ ನನ್ನ ಚಕ್ರನೂ ಮೇಲೆ ಹತ್ತಿತು. ಸೊ ಅದನ್ನು ಇಟ್ಕೊಂಡು ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಪಿಕ್ಚರ್ ಚೆನ್ನಾಗಾಯಿತು, ಅದ್ದೂರಿ ಆಯಿತು, ಒಳ್ಳೆ ಹೆಸರು ಮಾಡ್ತು. ಆಮೇಲೆ ಮುಂದೆ ಹೀಗೇನೆ ಮಾಡೋಕ್ಕೆ ಅದು ಒಳ್ಳೆಯ ಫೌಂಡೇಶನ್ ಸಿಕ್ತು ನನಗೆ. ಆ ಚಿತ್ರದಲ್ಲಿ ಎಲ್ಲನೂ ಚೆನ್ನಾಗಿದೆ, ಪಾತ್ರ ಮಾಡಿದವರೆಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ವಿಜಯ್ ಕಾಶಿ ಮಾಡಿದ್ದಾರೆ, ಅವರು ಕೂಡ ಅಷ್ಟೇ. ದೊಡ್ಡ ಕಂಪನಿಗೆ ಕಾಲ್ ಶೀಟ್ ಕೊಟ್ಬಿಟ್ಟಿದ್ರು. ನಮ್ಮದು ಮೊದಲೇ ನಾನು ಕಾಲ್ ಶೀಟು ನನಗೆ ಕೊಟ್ಟಿದ್ದರು. ಆಮೇಲೆ ದೊಡ್ಡ ಕಂಪನಿ ಅವ್ರು ಕೇಳಿದ್ರು ಅಂತ ಅವರು ಕೊಟ್ಬಿಟ್ರು. ಇನ್ನೇನು ಅವರು ಅಲ್ಲಿಗೆ ಹೋಗಬೇಕು, ಕೊನೆಗೆ ಹಿಂಗೆ ಮಾಡಿ ದೊಡ್ಡ ತಕರಾರು ಮಾಡಿ ನಾನು ಅವ್ರಿಗೆ ಬಸ್ ಹತ್ತುವಾಗಿ ಮಾಡಿ, ನಮ್ಮ ಪ್ರೊಡಕ್ಷನ್ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬನ ಹತ್ತಿಸಿ ಅವ್ರ ಜೊತೆನೇ ಬಸ್ಸಲ್ಲಿ ಬರೋವಾಗೆ ಮದ್ರಾಸ್ಗೆ ಕರ್ಕೊಂಬರೋವಾಗೆ ಮಾಡಿಕೊಂಡು ಅಲ್ಲಿ ಶೂಟಿಂಗ್ ಮಾಡಿದೆ. ಅದೇ ಒಂದು ಫೈಟಿಂಗ್ ಬರುತ್ತೆ, ಅದು ನಾಯಕನಿಗೂ ಇವನಿಗೂ ಒಂದು ಫೈಟಿಂಗ್ ಬರುತ್ತೆ. ಕಾರಲ್ಲಿ ಇವನು ಸಾಯ್ಸಕ್ಕೆ ನೋಡೋದು, ಇವನು ಜಾಗಿಂಗ್ ಮಾಡ್ಕೊಂಡು ಬರ್ತಾ ಇರ್ತಾರೆ ವಿಷ್ಣು ಅವರು, ಆಮೇಲೆ ಇದು ಅವನು ಸಾಯ್ಸಕ್ಕೆ ಬರೋದು ಕಾರಲ್ಲಿ. ಸೊ ಈ ಥರದ್ದು ಅದೊಂದು ಎಪಿಸೋಡ್ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ವಿಜಯ್ ಕಾಶಿ ಮಾಡಿದ್ದಾರೆ. ಆಮೇಲೆ ಕೋರ್ಸ್ ಇವರು ತುಂಬ ಚೆನ್ನಾಗೇ ಮಾಡಿದ್ದಾರೆ, ನಮ್ಮ ರಮೇಶ್ ಭಟ್ಟು. ಆಮೇಲೆ ನಮ್ಮ ವಿಲನ್ನು ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ
ಎಲ್ಲರ ಕೋಆಪರೇಷನಿಂದನೇ ಅದು ಜೀವನ ಚಕ್ರ ಆಯಿತು. ನನ್ನೊಬ್ಬರಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇವ್ರುಗಳೆಲ್ಲ ಸೇರಿಕೊಂಡಿದ್ದಾನೆ ಆ ಜೀವನ ಚಕ್ರನ ತಿರುಗಿಸಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಇಟ್ಕೊಂಡಿರೋ ಕಮರ್ಷಿಯಲ್ ಹೀರೋ, ಇದು ಕಮರ್ಷಿಯಲ್ ಪಿಕ್ಚರು. ಯಾಕೆಂದರೆ ಇದಕ್ಕೆ ಮುಂಚೆನೇ ತಮಿಳಲ್ಲಿ ಇದರಲ್ಲೂ ಬಂದಿದೆ, ತೆಲುಗಲ್ಲಿ ಬಂದಿದೆ. ಅವು ಎರಡೂ ಧರ್ಮಚಕ್ರನೋ ಏನೋ ನಂಗೆ ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ. ತೆಲುಗಲ್ಲಿ ಕೃಷ್ಣರಾಜು ಅಭಿನಯಿಸಿದ್ದು ತುಂಬ ಅದ್ಧೂರಿಯಾಗಿತ್ತು. ಬಟ್ ಏನೇ ಆದರೂ ಕೂಡ ಅವತ್ತೊಂದು ದಿವಸಕ್ಕೆ ಇವತ್ತೊಂದು ದಿವಸದಂಗೆ ರೀಮೇಕಿಗೆ ನನ್ನ ಹತ್ರ ಇದೂ ಇರಲಿಲ್ಲ, ಯಾವುದು VCR ಇಲ್ಲ, ಮೊಬೈಲ್ ಬಂದೂ ಇಲ್ಲ. ಸೊ ರೆಫರೆನ್ಸ್ಗೆ ನಾನು ಒಂದು ಸತಿ ಥಿಯೇಟ್ರಲ್ಲಿ ನೋಡಿದ್ದಷ್ಟೇ, ನಂಬಿ ಬಿಟ್ಟರೆ ಬಿಡಿ, ನಾನು ಸುಳ್ಗಿళ్ళు ಹೇಳಲ್ಲ, ಒಂದು ಸತಿ ನಾನು ಥಿಯೇಟ್ರಲ್ಲಿ ನೋಡಿದ್ದಷ್ಟೇ. ಆಮೇಲೆ ಸ್ಕ್ರಿಪ್ಟ್ ಕೊಟ್ಬಿಡ್ತಾರೆ, ಸ್ಕ್ರಿಪ್ಟಲ್ಲಿ ಏನೂ ಇರೋದಿಲ್ಲ, ಅಂಥದ್ದೇನು ಇರೋಲ್ಲ. ಸೊ ಅದು ಇದೆಲ್ಲನೂ ಕೂಡ ತುಂಬ ಅದ್ಧೂರಿಯಾಗಿ ಮೂಡು ಬಂತು ಆ ಸಿನಿಮಾದಲ್ಲಿ. ಆಮೇಲೆ ನಾನು ಹೇಳಿದೆ, ರಿಲೀಸ್ ಆಯಿತು, ಅದಾಯಿತು, ಎಷ್ಟು ಕಷ್ಟಪಟ್ಟೆ, ಆಮೇಲೆ ದುಡ್ಡು ಹೆಂಗೆ ಮಾಡಿದೆ ಅಂತ. ಬಟ್ ವಿಷ್ಣುವರ್ಧನ್ ಅವರು ಎಲ್ಲದಕ್ಕೂ ಮೀಸಲಾಗಿದ್ದ ನಾಯಕ ಅಂತ ಹೇಳ್ತೀನಿ. ಒಂದು ಸಾಹಸ ಸಿಂಹ ಅನ್ನೋ ಟೈಟ್ಲ್ ಕೂಡ ಕೊಟ್ಬಿಟ್ಟಿದ್ದಾರೆ. ನಾನು ಈ ಪಿಕ್ಚರ್ ಮಾಡಿದಾಗ ಅವ್ರು ಸಾಹಸ ಸಿಂಹ ಆಗೋಗ್ಬಿಟ್ಟಿದ್ರು. ಸಾಹಸ ಸಿಂಹ ಭಾಳ ಒಳ್ಳೆ ಕಮರ್ಷಿಯಲ್ ಹೀರೋನೇ ಆಗೋಗ್ಬಿಟ್ಟಿದ್ರು ಅವರು. ಸೊ ಕಮರ್ಷಿಯಲ್ ಹೀರೋನ ನಾವು ಪಿಕ್ಚರ್ ಹಾಕ್ಕೊಂಡು ಮಾಡಿದಾಗ ಕಮರ್ಷಿಯಲ್ ಪಾಯಿಂಟ್ಸ್ನು ನಾವು ಕ್ಯಾಟರ್ ಮಾಡ್ಕೋಬೇಕು. ಅದಕ್ಕೇ ಮೊದಲು ಆ ಹಾಡು, ಇನ್ನೊಂದು ಹಾಡು, ಆ ಥರ ಇನ್ನೊಂದು ಡ್ಯುಯೆಟ್ ಹಾಡು ಕೂಡ ತುಂಬ ಮಜವಾಗಿದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಮೂಡಿ ಬಂತು. ಸೊ ಎಲ್ಲನೂ ನಮ್ಮ ರಾಜನ್ ನಾಗೇಂದ್ರ ಅವರು ಇದ್ದಾರಲ್ಲ, ಅವರು ಎಕ್ಸ್ಟ್ರಾರ್ನರಿ. ಈ ಥರ ಭಾವನಾತ್ಮಕವಾದ ಕತೆಗೆ ಎಲ್ಲೆಲ್ಲಿ ರಿಕಾರ್ಡಿಂಗ್ ಎಲ್ಲೆಲ್ಲಿ ಟಚ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಈ ಆನಂದನ ಮಾತ್ರ ಹಲವು ಕಡೆ ತುಂಬ ಕಡೆ ಟಚ್ ಮಾಡಿದ್ದಾರೆ. ಇವತ್ತಿನ ದಿವಸ ರಾಜನ್ ನಾಗೇಂದ್ರ ಕೂಡ ನಾನು ನೆನೆಸ್ಕೋಬೇಕು, ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳಬೇಕು ಈ ಚಿತ್ರದ ಮೂಲಕ. ಈ ಒಂದು ಜೀವನದಲ್ಲಿ ಈ ಜೀವನ ಚಕ್ರದ ತಿರುವಿಗೆ ಬಹಳ ಮುಖ್ಯವಾದ ಮನುಷ್ಯ ಯಾರು ಅಂತ ಹೇಳಿದ್ರೆ, ಆ ಫ್ಯಾಕ್ಟ್ರಿಯಲ್ಲಿ ಒಬ್ಬರು ಸೆಕ್ಯೂರಿಟಿ ಆಫೀಸರ್ ಇರ್ತಾರೆ. ಅದು ಯಾರು ಅಂತ ಹೇಳಿದ್ರೆ CR ಸಿಂಹ ಅವರು. CR ಸಿಂಹ ಅವತ್ತೊಂದು ದಿವಸಕ್ಕೆ ಕೆಲವು ಪಾತ್ರಗಳಿಗೆ ಭಾಳ ಚೆನ್ನಾಗಿರ್ತಾರೆ CR ಸಿಂಹ ಅವರುಗಳು. ಅದು ಫಾರ್ ಎಕ್ಸಾಂಪಲ್ ಹೀರೋಗಳು ಒಂದು ಹೆಲ್ಪ್ ಮಾಡೋ ಥರದ್ದು, ಆ ಥರದ ಪಾತ್ರಗಳು. ಆಮೇಲೆ ಅವ್ರ ವಾಯ್ಸು, ಅವರು ಈ CR ಸಿಂಹ ಯಾರು ಅಂತ ಹೇಳಿದ್ರೆ ನಮ್ಮ ಶ್ರೀನಾಥ್ ಅವರ ಸಹೋದರ ಅಣ್ಣ ಅವರು ಕೂಡ ಬೇಕಾಷ್ಟು ಒಳ್ಳೊಳ್ಳೆ ಕಾಕನಕೋಟೆ ಆ ಥರ ಈ ಥರ ಸಿನಿಮಾಗಳೆಲ್ಲ ಡೈರೆಕ್ಷನ್ ಮಾಡಿರೋರು. ಆಮೇಲೆ ಇವರು ದ್ವಾರಕೀಶ್ ಒಂದು ಪಿಕ್ಚರ್ ಮಾಡಿದರು, ಅದು ತುಂಬ ನನಗೆ ಹಿಡಿಸ್ತು. ಅವ್ರನ್ನ ಹಾಕಬೇಕು ಅಂದ್ಕೊಂಡು ಇನ್ನು CR ಸಿಂಹ ಅವ್ರನ್ನ ಕೇಳಿದೆ, ಅವ್ರು ಬಂದರು. ಕತೆ ಓಟದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವನು ಮೊದಲು ತುಂಬ ರೌಡಿ ಆಗಿರ್ತಾನಲ್ಲ ನಾಯಕ. ರೌಡಿ ಆಗಿದ್ದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅರೆಸ್ಟ್ ಮಾಡಬೇಕಾಗತ್ತೆ. ಅರೆಸ್ಟ್ ಮಾಡಬೇಕಾದಾಗ ಇವನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಾಗ ಆ ಪೀರಿಯಡಲ್ಲಿ ಹೆಂಡತಿ ಬಸರಿ ಆಗಿರ್ತಾಳೆ. ಇವನಿಗೆ ಅಲ್ಲಿ ಪನಿಷ್ಮೆಂಟ್ ಆಗುತ್ತೆ. ಮನೆಗೆ ಬರ್ತಾನೆ. ಮನೆಗೆ ಬಂದರೆ ಏನಂದರೆ ಹೆಂಡತಿ ವಾರಮಾಗಿ ರಿಸೀವ್ ಮಾಡಿ ನೋಡಿದ್ರೆ ಅಲ್ಲಿ ಇದರ ಜೋಣ್ಲೆ ಅಂತೀವಿ ನಾವು, ಅದರಲ್ಲಿ ಆ ಮಗು ಹುಟ್ಟಿರುತ್ತೆ. ಮಗು ಹುಟ್ಟೋ ಟೈಮಲ್ಲಿ ಅವನು ಇರಲ್ಲ, ಅವನು ಜೈಲಲ್ಲಿ ಇರ್ತಾನೆ. ಇಲ್ಲಿ ಬರೋ ಹೊತ್ತಿಗೆ ಡೆಲಿವರಿ ಆಗಿರುತ್ತೆ. ನೋಡ್ತಾನೆ ಮಗುವುದು, ಸಂತೋಷ ಪಡ್ತಾನೆ ಮಗುವಿನದು. ಈಗ ಕತೆ ಓಟದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವನು ಬಹಳ ವರ್ಷಗಳೆಲ್ಲ ಕಳೆದಿರುತ್ತೆ. ಕಳೆದು ಇವನು ಕೆಲ್ಸಕ್ಕೆ ಬರ್ತಾನೆ. ಕೆಲ್ಸಕ್ಕೆ ಬಂದರೆ ಯಾವಾಗಲೂ ನೀವು ನೋಡ್ಬೋದು, ಯಾವ್ಯಾವ ದೊಡ್ಡ ಪೊಲೀಸ್ ಆಫೀಸರ್ಗಳು SP DSP ಇವರು ಆಗಿದ್ದಾಗ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಅವರು ಸೆಕ್ಯೂರಿಟಿ ನೋಡ್ಕೋತಾ ಇರ್ತಾರೆ. ಇವತ್ತು ಕೂಡ ಅಷ್ಟೇ, ದೊಡ್ಡ ಪೊಲೀಸ್ಗಳು SP ಅವರುಗಳೆಲ್ಲ. ಹೀಗೆ ಈ ಕಲಾಕೃತಿಲಿ ಒಂದು ಪ್ರೀತಿ ವಾತ್ಸಲ್ಯ ಮಾಡಿದೆ. ಇನ್ನೊಂದು ವಿಷ್ಣುವರ್ಧನ್ ಅವರ ಜೀವನ ಚಕ್ರ. ಮೊದಲು ಪ್ರಭಾಕರ್, ಎರಡನೇದು ವಿಷ್ಣು ಅವರು, ಆಮೇಲೆ ಮೂರನೇದು ಪುನಃ ವಿಷ್ಣುನೇ ಇಟ್ಕೊಂಡು ವಿಷ್ಣುನೇ ಕತೆ ಕೇಳಿಲ್ಲ ಇನ್ನು, ವಿಷ್ಣುವನ್ನ ಇಟ್ಕೊಂಡು ಮಾಡಬೇಕು ಅನ್ನೋದು ನಿಗದಿ ಆಗೋಯಿತು. ಸರಿ, ನೀವು ಕತೆ ಹುಡುಕೋಪ್ಪ ಅಂತ ವಿಷ್ಣು ಹೇಳಾಯಿತು. ವಿಷ್ಣು ಏನಂತ ಹೇಳಿದ್ರೆ, ಮೊದಲು ಏನು ಚಿತ್ರಕ್ಕೆ ರೆಮ್ಯುನರೇಷನ್ ಕೇಳಿದ್ರು ಅದರಲ್ಲಿ ಅವರು ಒಂದು 25,000 ರೂಪಾಯಿ ಕಮ್ಮಿ ಮಾಡಿದ್ರು ನನಗೆ. ಏನೇ ಆಗಲಿ, ಒಂದು 25,000 ರೂಪಾಯಿ ಕಮ್ಮಿ ಮಾಡಿದ್ರೆ ನಮಗೆ ಸಂತೋಷನೇ ಅವತ್ತೊಂದು ದಿವಸಕ್ಕೆ. ಆಮೇಲೆ ಏನು ಕತೆ ಹುಡ್ಕೋದು ಅಂತ ಉದಯಶಂಕರ್ ಹೇಳಿದ್ರಿ, ಕತೆ ಅಣ್ಣ ಅವ್ರಿಗೆ ಮಾಡಿದ್ದು ಕತೆ ಚೆನ್ನಾಗಿದೆ, ಬಟ್ ಅವರು ಬೇಡ ಅಂದರು. ಹಾಗಾದ್ರೆ ನಾನು ಹೇಳಿದೆ, ಅವರು ಬೇಡ ಅಂದಮೇಲೆ ನಾವು ಮಾಡೋಕ್ಕೆ ಹೋಗಬಾರ್ದು. ಅವ್ರು ಬೇಡ ಅಂದಿದ್ದಂತ ನಾವು ವಿಷ್ಣುವರ್ಧನ ಮಾಡೋಕ್ಕೆ ಹೋಗೋದು ದೊಡ್ಡ ತಪ್ಪಾಗುತ್ತೆ. ಆಮೇಲೆ ಅವರು ಕೂಡ ಮಾಡಲ್ಲ, ವಿಷ್ಣುವರ್ಧನ್ ಕೂಡ. ಯಾಕೆಂದರೆ ಅಲ್ಕುಮಾರ್ ಮಾಡಿದ್ದು ಅವ್ರು ಬೇಡ ಅಂದಿದ್ದು ನಾವು ಮಾಡ್ಬೇಕನ್ನೋ, ಬೇಡ ಕಣೋ. ಅವ್ರು ಬೇಡ ಅನ್ಬೇಕಾದ್ರೆ ಏನಾದ್ರು ಒಂದು ಪಾಯಿಂಟ್ಸ್ ಇರುತ್ತೆ, ಅದು ನಮಗೆ ಕ್ಲಿಕ್ ಆಗಿಬಿಟ್ರೆ ಕಷ್ಟ, ಬೇಡ ಅಂತ.